ವೆಹಿಕಲ್ಸಿಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಲಿಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ, ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ? 200 ರೂಪಾಯಿ ಒಂದು ತಲೆಗಂದ್ರೆ ಎಷ್ಟು ದುಡ್ಡು ಆಗುತ್ತೆ? ದಯವಿಟ್ಟು ಮಾಡಿ ಕರ್ನಾಟಕದ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರಿಗೆ ಗಮನ ತರಿಸ್ಕೊಂಡು ದಯಮಾಡಿ ಕೇರಳ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ಕುಮಾರಸ್ವಾಮಿ ಅವರು ಕರ್ನಾಟಕ ಜನತೆ ಬೀದಿಲಿದ್ದೀವಿ, ಇವತ್ತು ಸಾಕಿಸ್ತಕ್ಕಂಥ ಕೈ ಮುಗಿ ಕೇಳ್ತಾರೆ. ದಯವಿಟ್ಟು ಮತ್ತೊಮ್ಮೆ ಕೇಳ್ತೀವಿ, ನಮ್ಮ ಕರ್ನಾಟಕದ ಸ್ವಾಮಿಗಳು ಬೀದಿ ಮೇಲಿದ್ದಾರೆ, ದಯವಿಟ್ಟು ಇದನ್ನು ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೇನ್ ಕಾರಣಕರ್ತರು ನಾವು ಆಗಿ ಎಲ್ಲ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ಕಷ್ಟವನ್ನ ಕರ್ನಾಟಕದ CM ಮತ್ತು DCMಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಅತಂತ್ರ ಆಗಿದ್ದೇವೆ. ಇನ್ನು ಒಂದು ಸ್ವಲ್ಪತ್ತಿಗೆ ದಯವಿಟ್ಟು ಇದನ್ನು ಮಾಡದೇ ಇದ್ರೆ ದಾರಿ ಮೇಲೆ ಅನ್ನದಾನ ಕಾರ್ಯಕ್ರಮಗಳನ್ನು ಸ್ವಾಮಿಗಳೆಲ್ಲ ಸೇರಿ ಇಟ್ಕೊಂಡಿರ್ತೇವೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು.